ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಸುವರ್ಣ. ಸೊ ನಾವು ಇವಾಗ ಬೆಂಗಳೂರು ನಿಯರ್ ಒಂದು ಟ್ರೆಕ್ಕಿಂಗ್ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಸೊ ಮೇ ಬಿ ಆಫ್ಟರ್ ಸೋ ಮೆನಿ ಇಯರ್ಸ್, ಮೇ ಬಿ 1-2 years ಆಯ್ತಾ ನಾವು ಟ್ರೆಕ್ಕಿಂಗ್ ಹೋಗಿ. ಲಾಸ್ಟ್ ಇಯರ್ ಹೋಗಿದ್ವಿ. ನನಗಂತೂ ನೆನಪಿಲ್ಲ ಲಾಸ್ಟ್ ಯಾವಾಗ ಹೋಗಿದ್ವಿ. ಮೇ ಬಿ 1 year ಆದರೂ ಆಯಿತು ಅನಿಸುತ್ತೆ ನಾವು ಟ್ರೆಕ್ಕಿಂಗ್ ಹೋಗಿ. ಸೊ ಮತ್ತೆ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಇವತ್ತು ಒಂದು ಈಸಿ ಟ್ರೆಕ್ಕಿಂಗ್ ಸ್ಪಾಟ್ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಇದು ರಾಮನಗರ್ ನಿಯರ್ ಬರುತ್ತೆ. ಬೆಳಗ್ಗೆ ನಾವು ಮನೆ ಬಿಟ್ಟಾಗ ಅರೌಂಡ್ 5 o'clock ಆಗಿತ್ತು. ಸೊ ಈ ಪ್ಲೇಸ್ ಬಂದು ಬೆಂಗಳೂರಿಂದ ಅರೌಂಡ್ 60 kilometers ದೂರದಲ್ಲಿದೆ. ಯಾವ ಪ್ಲೇಸು ಏನು ಅನ್ನೋದೆಲ್ಲ ನಿಮಗೆ ಏನೋ ಆ ಪ್ಲೇಸ್ ರೀಚ್ ಆದಮೇಲೆ ನಿಮಗೆ ತೋರಿಸ್ತೀನಿ. ನಾವು ಸನ್ರೈಸ್ ನೋಡೋಣ ಅಂತ ಹೊರಟಿದ್ವಿ. ಮೇ ಬಿ ಗೊತ್ತಿಲ್ಲ ನಾವು ರೀಚ್ ಆಗೋಷ್ಟರಲ್ಲಿ ಲೈಕ್ ಸನ್ರೈಸ್ ನೋಡ್ತೀವೋ ಇಲ್ಲ ಗೊತ್ತಿಲ್ಲ. ಆಲ್ರೆಡಿ ಇನ್ನೂ ಏನೋ 30 minutes ತೋರಿಸ್ತಾ ಇದೆ ನಾವು ನಮ್ಮ ಲೊಕೇಶನ್ಗೆ. ಸೊ ನಾವು ಅಲ್ಲಿ ಹೋಗಿ ನಾವು ಬೆಟ್ಟ ಹತ್ತಷ್ಟರಲ್ಲಿ ಸನ್ರೈಸ್ ನೋಡೋಕ್ಕಾಗುತ್ತೋ ಇಲ್ಲ ನನಗೆ ಗೊತ್ತಿಲ್ಲ. ಬಟ್ ಸೊ ನಿಧಾನಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಒಂದು ಈಸಿ ಟ್ರೆಕ್ಕಿಂಗ್ ಸ್ಪಾಟ್ ಹೋಗ್ತಾ ಇದ್ದೀವಿ. ಮುಂಚೆ ಅಂದರೆ ತುಂಬ ಟ್ರೆಕ್ಕಿಂಗ್ ಹೋಗ್ತಾ ಇದ್ವಲ್ಲ, ಮೇ ಬಿ ಮಂತ್ಲಿ ಟ್ವೈಸ್ ಆದರೂ ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ. ಅದೆಲ್ಲ ಇವಾಗ ಸ್ಟಾಪ್ ಆಗಿಬಿಟ್ಟಿತ್ತು. ಅದೇ ಮನೇಲಿ ಫಂಕ್ಷನ್ನು, ಮದುವೆ, ಅದು ಇದು ಬ್ಯುಸಿಯಲ್ಲಿ ಎಲ್ಲೂ ಹೋಗೋಕ್ಕೆ ಆಗಿಲ್ಲ. ಹಾಗಾಗಿ ಹೋಗೋಣ ಅಂತ ನಾನು, ನಮ್ಮ ಯಜಮಾನ್ರು, ನಮ್ಮ ತಮ್ಮ ಕುಮಾರ್ ಬರ್ತಾ ಇದ್ದಾನೆ. ಫಸ್ಟ್ ಟೈಮ್ ನಮ್ಮ ಜೊತೆ ಅಲ್ಲ ಕುಮಾರ್, ನೀನು ಟ್ರೆಕ್ಕಿಂಗ್ ಬರ್ತಾ ಇರೋದು? ಅವನು ಇಲ್ಲನೇ ಇಲ್ಲ, ಫಸ್ಟ್ ಟೈಮ್ ಬರ್ತಾ ಇದ್ದಾನೆ ನಮ್ಮ ಜೊತೆ. ಸೊ ಇನ್ನೊಬ್ರು ಬರಬೇಕಾಗಿತ್ತು. ಡಾಕ್ಟರ್ ಪ್ರಿಯಾಂಕಾ, ನಿನಗೆ ಇದು ವಿಡಿಯೋ ನಿನ್ನೆ ಪಿ ಜಿಯಿಂದ ಏನೋ ಫೋನ್ ಮಾಡಿದಾಗ ಬರ್ತೀಯಾ ಅಂತ ಕೇಳಿದಕ್ಕೆ ನನಗೂ ಒಂದು ಮೈಂಡ್ ರಿಲ್ಯಾಕ್ಸ್ ಬೇಕು, ಬರ್ತೀನಿ ಅಂತ ಅಂದಕ್ಕೆ ಬೆಳಗ್ಗೆ ಏನೋ ಎಬ್ಸಿದ್ರೆ ಎದ್ದೇಳಕ್ಕೆ ರೆಡಿ ಇಲ್ಲ ಅಮ್ಮಕ್ಕೆ. ಇಷ್ಟು ಸೋಂಬೇರಿ ಅಂದರೆ ಅಷ್ಟು ಸೋಂಬೇರಿ. ಆಕೆ ಹೋಗಿ ಬರಬೇಕಾಗಿತ್ತು, ಆಕೆ ಬಂದಿಲ್ಲ. ನಾವು 3 ಜನ ಹೊರಟಿದ್ವಿ. ಬನ್ನಿ, ನಿಮಗೆ ಲೊಕೇಶನ್ ರೀಚ್ ಆದಮೇಲೆ ನಿಮಗೆ ತೋರಿಸ್ತೀನಿ ಯಾವ ಪ್ಲೇಸು ಏನು ಅಂತ ಎಲ್ಲ ಹೇಳ್ತೀನಿ. ಇವಾಗ ನಾವು ಹೋಗ್ತಿರೋದು ಆ ಬೆಟ್ಟಕ್ಕೆ ನೋಡಿ. ಸೊ ಇಲ್ಲಿಂದ ನೋಡಿ, ಇದನ್ನು ಹಾಗೆ ಪಪ್ಪಿ ಬೆಟ್ಟ ಅಂತಲೂ ಕೂಡ ಕರೀತಾರೆ. ಯಾಕಂದರೆ ದೂರದಿಂದ ನೋಡಿದ್ರೆ ಸೊ ಇದು ನಿಮಗೆ ಕಲ್ಲು ಒಂಥರ ಪಪ್ಪಿ ಫೇಸ್ ಕಣ್ಣಂಗೆ ಕಾಣುತ್ತೆ. ಹೋಯ್ತು. ಸೊ ಅದಕ್ಕೋಸ್ಕರ ಇದನ್ನು ಕೂಣಗಲ್ ಬೆಟ್ಟ ಇಲ್ಲಾಂದರೆ ಪಪ್ಪಿ ಬೆಟ್ಟ ಅಂತ ಕೂಡ ಕರೀತಾರೆ. ಇವಾಗ ಲೊಕೇಶನ್ ರೀಚ್ ಆಗಿದ್ದೀವಿ, ಟ್ರೆಕ್ ಸ್ಟಾರ್ಟ್ ಮಾಡಿದ್ದೀವಿ. ಈ ಪ್ಲೇಸ್ ಹೆಸರು ಬಂದು ಕೂಣಗಲ್ಲು ಬೆಟ್ಟ ಅಂತ. ಸೊ ಬೆಂಗಳೂರಿಂದ ಅರೌಂಡ್ 60 kilometers, 1 hour ಡ್ರೈವ್ ಇದೆ. ಸೊ ತುಂಬಾ ನಿನ್ನೆ ಮಳೆ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಅನಿಸ್ತಾ ಇದೆ ಈ ಪ್ಲೇಸ್ ಎಲ್ಲ. ಸೊ ಬನ್ನಿ, ಮೇಲೆ ಟಾಪ್ ವ್ಯೂ ಹೇಗಿರುತ್ತೆ ಅಂತ ತೋರಿಸ್ತೇನೆ. ಸೊ ನೋಡ್ಬೋದು, ಪಾರ್ಕಿಂಗ್ ಎಲ್ಲ ಇಲ್ಲಿದೆ. ಸೊ ವೆಹಿಕಲ್ ಪಾರ್ಕ್ ಎಲ್ಲ ಮಾಡಿ ಟ್ರಕ್ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಸ್ಟಾರ್ಟಿಂಗ್ ವ್ಯೂ ಈ ಥರ ಇರುತ್ತೆ. ವಾವ್, ಈ ಸ್ಟ್ರೆಚ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಫುಲ್ ಆ ಕಡೆ ಈ ಕಡೆ ಗಿಡ, ಆ ಕಡೆ ಈ ಕಡೆ ದೊಡ್ಡ ದೊಡ್ಡ ಮರಗಳಿದೆ. ಚೆನ್ನಾಗಿ ಅನಿಸ್ತಾ ಇದೆ ಇದು. ನಿನ್ನೆ ಈ ಕಡೆನೂ ಜೋರು ಮಳೆ ಆಗಿದೆ ಅನಿಸುತ್ತೆ. ಎಷ್ಟು ಕ್ಲೈಮೇಟ್ ತುಂಬ ತಂಪಿದೆ, ಫುಲ್ ತಂಪು, ಮಸ್ತಿದೆ. ಎಷ್ಟು ದಿನ ಆದಮೇಲೆ ಟ್ರೆಕ್ಕಿಂಗ್ ಬಂದು ಇಷ್ಟಕ್ಕೆ ಸುಸ್ತಾಗ್ತಿದೆ. ಇದು ತುಂಬ ಈಸಿ ಟ್ರೆಕ್ ಅಂತ ನೋಡಿದ್ದೆ. ಜಸ್ಟ್ 1 way 2 kilometers ಇದೆ. ಬಟ್ ನನಗೆ ಇವಾಗೆ ಫುಲ್ ನೋಡ್ಬೋದು ಎಷ್ಟು ಆಯಾಸ ಪಡ್ತಾಯಿದ್ದೀನಿ. ಹೇಗೆ ಅನಿಸ್ತಿದೆ? 1 year ಗ್ಯಾಪ್ ಕೊಟ್ಟು ಟ್ರಕ್ಕಿಂಗ್ ಕರ್ಕೊಂಬಂದ್ರೆ ಈಗ ಅಂತ ಇದಿಲ್ಲ. ನೀವು ನನಗೇನು ಅಂಥದ್ದಿಲ್ಲ, ಬಟ್ ಟಯರ್ಡ್ ಆಗಿದೆ ನಾನು ಟ್ರಾವೆಲ್ಸಿಂದ. ಸೊ ಹಾಗಾಗಿ ಸ್ಟೀಪ್ ಇದೆ. ನಮ್ಮ ಯಜಮಾನ್ರು ಅವಾಗೆ ಟ್ರೆಕ್ಕಿಂಗ್ ಅಂದರೆ ಬಡ ಹತ್ತಿದ್ರು. ಇವಾಗ ಇಷ್ಟಕ್ಕೆ ಕಾಲು ನೋವು ಅಂತಿದ್ದಾರೆ. ಆಲ್ರೆಡಿ ಸ್ವೆಟ್ಟಿಂಗ್ ಸ್ಟಾರ್ಟ್ ಆಯಿತು. ಇಲ್ಲ, ಹಾಂ, ನಿನ್ನ ಮಕ್ಕದಾಗ ಗೊತ್ತಾಗುತ್ತೆ. ಕಾರೆಲ್ಲ ನೋಡಿದ್ರಲ್ಲ, ಸ್ಟಾರ್ಟಿಂಗಲ್ಲಿ ಪಾರ್ಕಿಂಗ್ ತೋರಿಸಿದ್ವಲ್ಲ, ಅಲ್ಲಿ ಬೈಕ್ಸ್ ಎಲ್ಲ ಇನ್ನೂ ಸ್ವಲ್ಪ ಮೇಲೆ ತೊಗೊಂಬರ್ಬೋದು. ಇವಾಗ ನಾವು ಬಂದ್ವಲ್ಲ, ಇಲ್ಲಿವರೆಗೂ ಬೈಕ್ ತೊಗೊಂಬರ್ಬೋದು.
ನೋಡ್ಬೋದು ಇಲ್ಲೂ ಕೂಡ ಬೈಕ್ ಪಾರ್ಕಿಂಗ್ ಮಾಡಿದ್ದಾರೆ, ಬಟ್ ಸ್ವಲ್ಪ ಆಫ್ ರೋಡಿಂಗ್ ಇರುತ್ತೆ. ಇಲ್ಲಿಂದ ಆ್ಯಕ್ಚುಯಲ್ ಟ್ರೆಕ್ಕಿಂಗ್ ಸ್ಟಾರ್ಟ್ ನೋಡಿ ಯಾವ ಥರ ಇದೆ. ಮೇಲೆ ವೇ ಅಂತ ಫುಲ್ ಸ್ಟೀಪ್ ಇದೆ, ಇಲ್ಲಿಂದ ಅಲ್ಲೂ ಹತ್ತವರೆಗೂ ನೋಡ್ತಾ ಇದ್ದೀರಾ. ವಾವ್, ಮೇಲಿಂದ ವ್ಯೂ ನೋಡಿ. ಮೇಲೆ ಒಂದು ನಂದಿ ಇದೆ. ಸೊ ಮೇಲೆ ಹತ್ತಿದ್ರೆ ಈ ವ್ಯೂ ಕಾಣುತ್ತೆ. ಇದು ಫಸ್ಟ್ ಪಾಯಿಂಟು. ನಾವಿನ್ನೂ ಅಲ್ಲಿ ಹೋಗ್ಬೇಕು ನೋಡಿ. ಇಷ್ಟೇ ಟ್ರೆಕ್ಕಿಂಗ್ ಇದು, ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಹೇಗಿದೆ ವ್ಯೂ? ಫುಲ್ ಇಲ್ಲಿ ಈ ಪಾಯಿಂಟಿಂದ ಫುಲ್ 360 ಡಿಗ್ರಿ ವ್ಯೂ ಕಾಣುತ್ತೆ ನಿಮಗೆ. ಫುಲ್ ಗ್ರೀನ್ರಿ, ಸಖತ್ತಾಗಿದೆ. ಜಾಸ್ತಿ ಕಷ್ಟ ಇಲ್ಲ ಈ ಪಾಯಿಂಟ್ವರೆಗೂ ಬರೋಕ್ಕೆ. ಸ್ವಲ್ಪ ಇದೆ, ಸ್ವಲ್ಪ ಅಪ್ಪಿದೆ, ಸ್ವಲ್ಪ ಸುಸ್ತಾಗುತ್ತೆ. ಆದರೆ ನಾವು ಭಾಳ ದಿನ ಆದಮೇಲೆ ಟ್ರೆಕ್ ಮಾಡಿದ್ವಲ್ಲ. ಬಟ್ ಇದಂತೂ ಬಿಗ್ನರ್ಸ್ಗೆ ತುಂಬಾ ಒಳ್ಳೆ ಟ್ರೆಕ್ ಅಂತಲೇ ಹೇಳ್ಬೋದು. ಇಲ್ಲಿ ಒಂದು ನಂದಿ ಸ್ಟ್ಯಾಚು ಕಾಣುತ್ತೆ. ಇಲ್ಲಿ ನೋಡಿ, ಇಲ್ಲಿಂದ ವ್ಯೂ ನೋಡಿ, ಫುಲ್ 360 ಡಿಗ್ರಿ ನೋಡ್ಬೋದು ನೀವು. ಸನ್ರೈಸ್ ಟೈಮಲ್ಲಿ ಬಂದರೆ ಇನ್ನೂ ತುಂಬ ಚೆನ್ನಾಗಿರ್ತಿತ್ತು. ಸ್ವಲ್ಪ 1.5 hour ಲೇಟ್ ಆಗಿಬಿಡ್ತು. ನೋಡಿ ಯಾವ ಥರ ಇದೆ ಅಂತ. ವಾವ್, ಹೇಗಿದೆ ವ್ಯೂ ಗೊತ್ತಾ? ಸಖತ್ತಾಗಿದೆ ಅಲ್ಲಮ್ಮ. ಫುಲ್ಲು ನೋಡಿ, ಆ ಕಡೆ ಎಲ್ಲ ಬೆಟ್ಟಗಳು. ಫುಲ್ ಈ ಗುಡ್ಡದ ಸುತ್ತ ನಿಮಗೆ ಬೆಟ್ಟ ನೋಡೋಕೆ ಸಿಗುತ್ತೆ. ಫುಲ್ ಗ್ರೀನ್ರಿ. ಇವಾಗ ನಾವು ಕೇವಲ ಎಂಟರ್ ಆಗ್ತಾ ಇದ್ದೀವಿ. ಬನ್ನಿ ನಿಮಗೆ ಕೇವ್ ತೋರಿಸ್ತೀನಿ. ಹುಷಾರು, ಕೇವು. ಇಲ್ಲಿಂದ ಬಂದ್ವಿ. ಇಲ್ಲಿ ಅಂತೂ ನೋಡಿ ದಾರಿ ಇದೆ ಅಂತಲೇ ಗೊತ್ತಾಗಲ್ಲ. ಈ ಮಾರ್ಕ್ ಇರೋದ್ರಿಂದ ದಾರಿ ಇದೆ ಅಂತ ಅನ್ಕೋಬೇಕು. ಇದೆನಾ? ಓ ಹುಮ್ಮು, ಇಲ್ಲಿ ಹುಡುಗ ಆಯ್ತಾ? ಕುಮಾರ್, ಕುಮಾರ್. ಇಲ್ಲಿ ನೋಡಿ ಯಾವ ಥರ ಇದೆ ಇದು. ಅಯ್ಯಪ್ಪ. ಓ ಅಮ್ಮ, ಚೆನ್ನಾಗಿದೆ ಅಲ್ಲ ಸ್ಟ್ರೆಚ್ ಇದು. ಹಾಂ, ಹೇಗಿದೆ? ಹೇಗಿದೆ? ನೋಡಿ ಕೆಳಗಡೆ ಕೆಳಗೆ ತೋರಿಸು. ಕೇವ್ ಎಕ್ಸ್ಪೀರಿಯನ್ಸ್ ಆಯಿತು, ಟ್ರಕ್ ಎಕ್ಸ್ಪೀರಿಯನ್ಸ್ ಆಯಿತು, ರಾಕ್ ಎಕ್ಸ್ಪೀರಿಯನ್ಸ್ ಆಯಿತಾ, ನೇಚರು ಎಕ್ಸ್ಪೀರಿಯನ್ಸ್ ಆಯಿತು ಅಲ್ವಾ? ರೀಚ್ ಆದ್ರಾ? ಹಾಂ, ಒಣಕೆ ಹೋಗ್ಬೋದು. ಇದು ಗುಹೆಯಿಂದ ಹೊರಗಡೆ ಬಂದ ಕತ್ತಲದಿಂದ ಬೆಳಕಿನ ನಡೆಗೆ. ಹುಷಾರು. ಗೊತ್ತಿಲ್ಲಪ್ಪ, ಬಸರಣ್ಣ ಅಂತವಲ್ಲ ಅದೇನು ಅದು? ಹ್ಞೂ, ಅಡ್ವೆಂಚರಿಯಸ್. ಹಾಂ, ಹಿಡ್ಕೊಂಡ್ ಬರ್ಬೇಡ ಹಂಗೆ. ಆಯಿತು, ನೀನು ಹೋಗು. ಇಲ್ಲಿ ಕೆಳಗಡೆಯಿಂದ
ಕೇವೆಲ್ಲ ದಾಟ್ಕೊಂಡು ಮೇಲೆ ಬಂದ ತಕ್ಷಣ ಇಲ್ಲೊಂದು ಟೆಂಪಲ್ ಇದೆ. ಯಾವ ದೇವಸ್ಥಾನ ಗೊತ್ತಿಲ್ಲ, ಇದು ಕ್ಲೋಸ್ ಆಗಿದೆ. ನೋಡೋಣ ಬನ್ನಿ. ಓ, ಆಂಜನೇಯ ಸ್ವಾಮಿ. ಇದು ಹೆಂಗಿದೆ ನೋಡಿ. ಇವಾಗ ಇಲ್ಲಿ ಮೇಲೆ ಟಾಪ್ ರೀಚ್ ಆಗಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ಆಂಜನೇಯ ಟೆಂಪಲ್ ಇದೆ. ಇನ್ನು ಸ್ವಲ್ಪ ಮೇಲೆ ಹೋದರೆ ಅಲ್ಲಿ ಈ ಥರ ಕುತ್ಕೊಳಕ್ಕೆ ಜಾಗ ಇದೆ ಅಷ್ಟೇ ಇದು. ಬಟ್ ವ್ಯೂ ಮಾತ್ರ ಸಖತ್ತಾಗಿದೆ. ಸೊ ನಿಮ್ಗೆ ಏನಾದರೂ ಬೆಂಗಳೂರು ನಿಯರ್ ಬೈ ಈಸಿ ಟ್ರೆಕ್ಕಿಂಗ್ ಹುಡುಕ್ತಾ ಇದ್ದರೆ ಕೂಣಗಲ್ಲು ಬೆಟ್ಟ ಈಸಿ ಟ್ರಕ್ ಅಂತಲೇ ಹೇಳ್ಬೋದು. ಒಂದು ಎಷ್ಟು 40 ಮಿನಿಟ್ಸ್ ಟ್ರಕ್ಕ ಅಷ್ಟೇ ಇದು. ಹಾಂ, ಒಂದು 40 ಮಿನಿಟ್ಸ್ ಟ್ರಕ್ಕ, ಜಸ್ಟ್ 30 to 40 ಮಿನಿಟ್ಸ್ ಟ್ರಕ್ ಅಷ್ಟೇ. ತುಂಬಾ ಈಸಿ ಇದು. ಸಖತ್ ಎಂಜಾಯ್ ಮಾಡ್ತೀರ ವ್ಯೂ ಎಲ್ಲ ಇಲ್ಲಿಂದ ನೀವು. ಟಾಪ್ ಇನ್ ದ ವ್ಯೂ. ಇವಾಗ ಮತ್ತೆ ಮೇಲೆ ಹತ್ತಾ ಇದ್ದೀವಿ. ಇಲ್ಲಿಂದ 2 ಸ್ಪಾಟ್ ಕಾಣುತ್ತೆ ನೋಡಿ. ನಾವು ಅಲ್ಲಿಂದ ಬಂದಿದ್ದು ಕೆಳಗಡೆ ನಂದಿ ದೇವಸ್ಥಾನ, ಇನ್ನು ಸ್ವಲ್ಪ ಮೇಲೆ ಹೋಗೋದಿದೆ. ಇಲ್ಲಿಂದ ವ್ಯೂ ನೋಡಿ ಹೇಗಿದೆ. ಇದು ಸ್ಟೆಪ್ಸಿಂದ ಬಂದವಲ್ಲ, ಹೇಗೆ ಕಾಣಿಸ್ತಾ ಇದೆ ನೋಡಿ ಇಲ್ಲಿಂದ. ವಾವ್, ಸಖತ್ತಾಗಿದೆ ಮಾತ್ರ. ಫುಲ್ ಹೆದರಿಕೆ ಬಂದಂಗೆ ಐತೆ ನೋಡು. ಇಲ್ಲಿ ಮೇಲೆ ಹತ್ಕೊಂಡ್ಬಂದರೆ ಇಲ್ಲೊಂದು ದೇವಸ್ಥಾನ ಇದೆ ಅನಿಸುತ್ತೆ. ಅಲ್ಲೊಂದು ದೇವಸ್ಥಾನ ಇದೆ. ಈ ಥರ ಒಂದು ಸ್ವಲ್ಪ ಶೆಲ್ಟರ್ ಥರ ಇದೆ ಇಲ್ಲೆಲ್ಲ ಕುತ್ಕೊಳಕ್ಕೆ. ನೋಡಿ, ಬೆಟ್ಟ ಸುತ್ತ ವ್ಯೂ ಇದೆ. ಹುಷಾರು. ಹಂಗಿಳಿ. ನಮ್ಮ ಯಜಮಾನ್ರು ಎಷ್ಟು ಕಾನ್ಫಿಡೆಂಟಿಂದ ಇಳಿತಾ ಇದ್ದಾರೆ ನೋಡಿ. ವಾ ವಾಟ್ ಅ ಕಾನ್ಫಿಡೆಂಟ್. ಗ್ರೇಟ್ ಜಾಬ್, ವೆರಿ ಗುಡ್. ಇವಾಗ ಇಲ್ಲಿ ಇಳಿಯೋದು ಕಷ್ಟ. कोई यहाँ तो नहीं है, मोस्ट पे को वापस चले गए। ಇವಾಗ ಕೆಳಗಡೆ ಇಳಿತಾ ಇದ್ದೀವಿ. ಕಾಲು ಹೋಗು. ಸೊ ಇವಾಗ ಟ್ರೆಕ್ಕಿಂಗ್ ಮುಗಿಸ್ಕೊಂಡು ಕೆಳಗೆ ಹೋಗ್ತಾ ಇದ್ದೀವಿ. ಮೇ ಬಿ ಆಫ್ಟರ್ 1 year ಟ್ರೆಕ್ಕಿಂಗ್ ಬಂದಿದ್ವಿ. ಇದು ಒಂದು ಸ್ಮಾಲ್ ಟ್ರಕ್ ಆದ್ರೂ ತುಂಬ ಬ್ಯೂಟಿಫುಲ್ ಟ್ರಕ್. ಏನೋ ವ್ಯೂಸ್ ಚೆನ್ನಾಗಿತ್ತು, ಆಮೇಲೆ ಕ್ಲೈಮೇಟ್ ಚೆನ್ನಾಗಿದೆ, ಬಿಸಿಲಿಲ್ಲ ಇವತ್ತು. ಓವರಾಲ್ ಇಟ್ ವಾಸ್ ಅ ನೈಸ್ ಅಂತಲೇ ಹೇಳ್ಬೋದು. ಹೇಗೆ ಅನಿಸ್ತಮ್ಮ ನಿಮಗೆ? ಹೌ ವಾಸ್ ದ ಟ್ರಕ್? ಟ್ರಕ್ಕಲ್ಲಿ ಇಲ್ಲಿ 3 ಥರದ್ದು ನೋಡ್ಬೋದು. ಒಂದು ಅಡ್ವೆಂಚರಿಯಸ್, ಎರಡನೇದು ಗ್ರೀನ್ರಿ ವಾಕ್, ಟ್ರಕ್. ಸೊ ಈ 3 ಇಲ್ಲಿ ಎಂಜಾಯ್ ಮಾಡ್ಬೋದು. ಫಸ್ಟಿಗೆ ನಮಗೆ ಸ್ವಲ್ಪ ಸ್ಟೀಪ್ ಅನ್ನಿಸ್ತು ಫಸ್ಟಿಗೆ ಬರಬೇಕಾದ್ರೆ, ಬಟ್ ಲೇಟರ್ ನಮಗೆಲ್ಲ ಟ್ರಕ್ಕಿಂಗ್ ಈಸಿ ಇತ್ತು. 1 year ಗ್ಯಾಪ್ ಆಗಿತ್ತು.
ಬಟ್ ರಿಯಲಿ ಎಂಜಾಯ್ ಮಾಡ್ಬೋದು. ಶಾರ್ಟ್ ಟ್ರಕ್ ಇದು, ಅಂದರೆ ಟ್ರಕ್ಕಿಂಗ್ ಅಂತ ಹೇಳೋದು ಕಷ್ಟ ಇದು, ಬಟ್ ಏನಂದರೆ ಅಡ್ವೆಂಚರಿಯಸ್ ಅಂತ ಹೇಳ್ಬೋದು. 40 ಮಿನಿಟ್ಸ್ ಟ್ರಕ್ ಓವರಾಲ್ ಮೇಲೆ ಹೋಗೋಷ್ಟರೊಳಗಡೆ ನೀವು ಮಕ್ಕಳುಗಳು ಸಹ ಟ್ರೈ ಮಾಡ್ಬೋದು. ಬಟ್ ನೇಚರ್ ಇದೆ. ಯಾರೊಬ್ರು 2 ಹಸ್ಕಿ ಅಲ್ಲ, ಹಸ್ಕಿನ ಕರ್ಕೊಂಡ್ಬಂದಿದ್ರು, ಎಷ್ಟು ಕ್ಯೂಟ್ ಆಗತ್ತಾ ಇದು ಮೇಲೆ ಅವು. ಸೊ ಹಂಗಾಗಿ ನೇಚರ್ ವಾಕ್ ಅಂತಲೇ ಹೇಳ್ಬೋದು. ಸ್ವಲ್ಪ ನೇಚರ್ ವಾಕ್ ವಿತ್ ಅಡ್ವೆಂಚರ್ ಅಂತ ಹೇಳ್ಬೋದು. ಕೇವ್ ಇದೆ. ಅಂದರೆ ಡೋಂಟ್ ಎಕ್ಸ್ಪೆಕ್ಟ್ ಟ್ರಕ್ಕಿಂಗ್ ಅಂದ ತಕ್ಷಣ ಫುಲ್ ಟ್ರಕ್ಕಿಂಗ್ ಲೆವೆಲ್. ಸೊ ನೀವು ಬಿಗ್ನೆಸ್ ಆಗಿ ಒಂದು ಈಸಿ ಬೆಂಗಳೂರು ನಿಯರ್ ಬೈ ಒಂದು ಈಸಿ ಟ್ರೆಕ್ಕಿಂಗ್ ಸ್ಪಾಟ್ ಹುಡುಕ್ತಾ ಇದ್ರೆ ವಿತ್ ಬ್ಯೂಟಿಫುಲ್ ವ್ಯೂಸ್, ಫುಲ್ 360 ಡಿಗ್ರಿ ನಿಮಗೆ ಬೆಟ್ಟದ ಸುತ್ತ ಬ್ಯೂಟಿಫುಲ್ 360 ಡಿಗ್ರಿ ವ್ಯೂ ಇದೆ. ಸಖತ್ತಾಗಿತ್ತು. ಕುಮಾರ, ನಿಂಗೆ ಹೆಂಗೆ ಅನಿಸ್ತು ಎಕ್ಸ್ಪೀರಿಯನ್ಸ್? ಚೆನ್ನಾಗಿದೆ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಲ್ಲ ನಿಮಗೆ? ನಮ್ಮ ಜೊತೆ ಬಂದಿದ್ದು ಫಸ್ಟ್ ಟೈಮ್. ನಾವು 3 ಜನ ಬಂದಿದ್ದೀವಿ. ಚಿನ್ನಿ, ಡಾಕ್ಟರ್ ಪ್ರಿಯಾಂಕಾ, ಯು ಮಿಸ್ಡ್ ಇಟ್. ಪಾಪ ಬಿಡು, ಏನ್ ಪಾಪ ಬಿಡು. ಅಲ್ಲ, ನಿನ್ನೆ PG ಇಂದ ಮನೆಗೆ ಬಂದು ಅಕ್ಕ ನನಗೆ ಒಳ್ಳೆ ಒಂದು ರಿಫ್ರೆಶ್ಮೆಂಟ್ ಬೇಕು ಅಂತ ಮನೆಗೆ ಬಂದು ಬೆಳಗ್ಗೆ ಎಬ್ಸಿದ್ರೆ ಎದ್ದಿಲ್ಲ ಅಂತಂದ್ರೆ ನಿನ್ಕೊ ಮನೆಗೆ ಹೋಗಿ ಚಂದ ಉರಿಸ್ತೀನಿ ಆಕೆಗೆ. ನೋಡ್ತಾ ಇರೋ, ನಿನಗೆ ಚಂದ ಉರಿಸ್ತೀನಿ ಬಂದು. ಸೊ ಓಕೆ, ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮ್ಗೆ ವಿಡಿಯೋ ಇಷ್ಟ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬೈ.